ನಮಸ್ಕಾರ. ಹುತ ಕರ್ನಾಟಕ ಮುಂಜಾನೆ ನ್ಯೂಸ್ ನೋಡಬಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಗುರುಮಠಕಲ್ ತಾಲೂಕಿನ ಸಮೀಪದ ಬುದರ್ ಗ್ರಾಮದಲ್ಲಿ ಸೋಮವಾರ ಸಂಜೆ ಸಂಭವಿಸಿದ ಆಕಸ್ಮಿಕ ಘಟನೆಯಲ್ಲಿ ಅಂದಾಜು 50 ರಿಂದ 60 ಕುರಿ ಮೇಕೆಗಳು ಸಿಡಿಲು ಬಡಿದು ಸಾವನ್ನಪ್ಪಿದ್ದವು. ಈ ಘಟನೆ ಸಂಜೆ ಸುಮಾರು 5 ಗಂಟೆಯ ವೇಳೆಗೆ ನಡೆದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮತ್ತು ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಗ್ರಾಮದ ನಿವಾಸಿಗಳಾದ ಮಲ್ಲಪ್ಪ ತಂದೆ ನಾಗಪ್ಪ ಕುರುಬನಾಗಿದ್ದು, ಆಶಪ್ಪ ತಂದೆ ಲಕ್ಷಪ್ಪ ಲುಕುರ್ತಿ, ಜಾಲಪ್ಪ ತಂದೆ ಲಕ್ಷಪ್ಪ ಹಾಗೂ ಹನುಮಂತ ತಂದೆ ಲಕ್ಷಪ್ಪ ಸೇರಿದಂತೆ ಹಲವು ಕುರಿಗಾಹಿಗಳು ತಮ್ಮ ಕುರಿ ಮೇಕೆಗಳನ್ನು ಮೇಯಿಸಲು ಕಾಡಿಗೆ ತೆರಳಿದ್ರು. ಈ ವೇಳೆ ಏಕಾಏಕಿ ಮಳೆ ಆರಂಭವಾಗಿದ್ದು ಮಳೆ ಹೆಚ್ಚಾಗ್ತಿದ್ದ ಕಾರಣ ಮನೆಗೆ ಮರಳಲು ಪ್ರಯತ್ನ ಮಾಡಿದ್ದಾರೆ. ಆದರೆ ಜೋರಾದ ಮಳೆ ಜೊತೆಗೆ ಗುಡುಗು ಮಿಂಚು ಹೆಚ್ಚಾಗಿ ಭಾರೀ ಸಿಡಿಲು ಬಡಿದ ಪರಿಣಾಮ ಒಂದೇ ವೇಳೆ 50 ರಿಂದ 60 ಮೇಕೆ ಕುರಿಗಳು ಸ್ಥಳದಲ್ಲಿ ಮೃತಪಟ್ಟಿದ್ದಾವೆ ಎಂದು ತಿಳಿದು ಬಂದಿದೆ. ಇನ್ನು ಈ ಘಟನೆ ಕುರಿಗಾಹಿಗಳಿಗೆ ಭಾರೀ ಆರ್ಥಿಕ ನಷ್ಟ ಉಂಟು ಮಾಡಿದ್ದು ಸರ್ಕಾರದಿಂದ ಪರಿಹಾರ ನೀಡುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. మామి నన్ను గంటలు తెరిచింటివి ఎవరు పరమాత్ముడా నాయమ్మ మా ఎంటనే ఉంటివేమప్పా యాదోడంటే తండ్రి నీవు ఉంటివా అప్పా నాయప్ప అది చేసి బతకాలనప్ప నాయమ్మ. ಗೋ ಸಂರಕ್ಷಣೆ ನಮ್ಮ ದೇಶದ ಸಂಸ್ಕೃತಿಯಾಗಿದೆ. ಅವುಗಳ ಸಂರಕ್ಷಣೆ ಮೊದಲು ಕರ್ತವ್ಯ ಆಗಬೇಕಾಗಿದೆ ಎಂದು ಶ್ರೀಧರ್ ಮುರುಡಿ ಹಿರೇಮಠ್ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ಅವರು ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಗೋ ರಕ್ಷಣೆ ತಾಲೂಕು ಅಭಿಯಾನ ಘಟಕದಿಂದ ಸೋಮವಾರ ನಡೆದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಗೋವಿನ ಹಾಲು ಸೇರಿದಂತೆ ಗೋವು ಉತ್ಪನ್ನಗಳು ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತವೆ. ಗೋಗಳಿಗೆ ವಿಶೇಷವಾದಂತಹ ಆದ್ಯತೆ ನೀಡಬೇಕು. ಇನ್ನು NMTP ಇಂದ ಗೋ ರಕ್ಷಣೆ ನಿಟ್ಟಿನಲ್ಲಿ ಸಹಕಾರ ನೀಡಲಾಗುವುದು ಎಂದು ಅವರು ಕೂಡ ತಿಳಿಸಿದ್ದಾರೆ. ಇನ್ನು ಹಿರಿಯ ಮುಖಂಡ ವೀರನಗೌಡ ಬನಾಪುರ್ ಮಾತನಾಡಿ, ಗೋವು ಮತ್ತು ನಾವು ಎಂಬುದರ ನಡುವೆ ಭಾವದ ಕೊಂಡಿ ಇದೆ. ಗೋ ಸಂರಕ್ಷಣೆ ಮಾಡುವವರಿಗೆ ರಕ್ಷಣೆ ನೀಡುವ ಕಾರ್ಯ ಆಗಬೇಕು. ರಕ್ಷಿಸಿದ ಗೋವಿಗೆ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಬೇಕಾಗಿದೆ ಎಂದು ತಿಳಿಸಿದರು. ಗೋವಿನ ಹೆಸರಿನಲ್ಲಿ ಆಗುವಂತಹ ತೊಂದರೆಗಳ ಬಗ್ಗೆ ಅವಲೋಕನ ಮಾಡಿ ಗೋ ಸಂರಕ್ಷಕ ನಿಧಿ ಸ್ಥಾಪನೆ ಅಗತ್ಯವಿದೆ. ಹೀಗಾಗಿ ಗೋವಿನ ಹೆಸರಿನಲ್ಲಿ ಸಂಸ್ಕೃತಿ ಜಾಗೃತಿ ಕಾರ್ಯಕ್ರಮ ಇದಾಗಿದ್ದು, ಜಾಗೃತಿ ಕಾರ್ಯಗಳು ನಿರಂತರ ನಡೆದಾಗ ಮಾತ್ರ ಜನರು ಎಚ್ಚರಗೊಳ್ಳಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಮುಖಂಡರಾದಂತಹ ಈರಣ್ಣ ಹುಬ್ಬಳ್ಳಿ, ಸುರೇಶ್ ಗೌಡ, ಶಿವನಗೌಡ, ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಗೋಮಾತೆಗೆ ಪೂಜೆ ಸಲ್ಲಿಸಲಾಯಿತು. ನಂತರ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಅಂಬರೀಶ್ ಹುಬ್ಬಳ್ಳಿ, ದೊಡ್ಡಯ್ಯ ಗುರುವಿನ್, ಅಶೋಕ್ ಅರ್ಕೇರಿ, ಕಲ್ಲೇಶಪ್ಪ ಕರ್ಮೋಡಿ, ಶ್ರೀ ಶೈಲಪ್ಪ ಗುಂಡಬಾಳ್, ಮಾಂತೇಶ್ ಭಾಸ್ಕರ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವತ್ತಿನ ದಿವಸ ಈ ಒಂದು ಅಭಿಯಾನ ಯಾವ ಉದ್ದೇಶಕ್ಕೆ ನಾವು ಮನವಿ ಕೊಡ್ತಾ ಇದೀವಿ ಅಂತಂತಂದರೆ, ನಮ್ಮ ರಾಷ್ಟ್ರದ ಪ್ರಾಣಿ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಹುಲಿಯನ್ನಾಗಿ ನೇಮಿಸಿದ್ದಾರೆ. ನಾವೆಲ್ಲ ರಾಷ್ಟ್ರದ ಪ್ರಾಣಿ ಯಾವುದು ಅಂತಂದ್ರೆ ಹುಲಿ ಅಂತ ಹೇಳ್ತೀವಿ. ಆದರೆ ಹುಲಿಯಲ್ಲಿ ಅದರಲ್ಲಿ ಯಾವ ಗುಣ ಇರುತ್ತಂತಂದರೆ ಅದು ದುಷ್ಟ ಗುಣ ಇರುತ್ತೆ. ಏನಂತಂದ್ರೆ ಸಾತ್ವಿಕ ಇರುವಂಥ ಪ್ರಾಣಿಗಳನ್ನ ಕೊಂದು ತಿನ್ನುವಂಥ ಗುಣ ಅದರಲ್ಲಿ ಇರುತ್ತೆ. ಆದರೆ ನಮ್ಮ ಭಾರತೀಯರು ಏನಪ್ಪ ಅಂತಂದರೆ ಒಳ್ಳೆ ಗುಣವನ್ನು ಉಳ್ಳಂಥವ್ರು. ನಮ್ಮ ಭಾರತೀಯ ಜನಾಂಗ ಏನಪ್ಪ ಅಂತಂದ್ರೆ ಏನಂತಂದ್ರೆ ಒಳ್ಳೆಯ ಗುಣಗಳನ್ನ ಹೊಂದಂಥ ನಮ್ಮ ಜನತೆ ಏನಪ್ಪ ಅಂತಂದರೆ ಅವ್ರಿಗೆ ತಕ್ಕ ಗುಣ ಅಂತಂದರೆ ಗೋಮಾತೆಯನ್ನು ಮಾಡಬೇಕು. ರಾಷ್ಟ್ರ ಪ್ರಾಣಿ ಹುಲಿಯನ್ನು ತೆಗೆದು ನಮ್ಮ ಗೋಮಾತೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮೆಲ್ಲರೂ ಕೂಡ ಇಲ್ಲಿ ಹಿರಿಯಣ್ಣರ ಆದಿಯಾಗಿ ನಮ್ಮ ಸುರೇಶ್ ಗೌಡ ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ತಹಶೀಲ್ದಾರ್ ಎಲ್ಲರೂ ಒಟ್ಟಾರೆ ಇಲ್ಲಿ ಹಿರಿಯರು ಏನಪ್ಪ ಅಂತಂದರೆ ನಮ್ಮ ರಾಷ್ಟ್ರ ಪ್ರಾಣಿಯನ್ನು ಗೋಮಾತೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಅಭಿಯಾನ ನಾವು ನಡೆಸಿಕೊಂಡು ಮನವಿಯನ್ನು ಕೊಡ್ತಾ ಇದ್ದೀವಿ ತಹಶೀಲ್ದಾರಿಗೆ. ಇದು ಆಕಳ ಅಂತಂದರೆ ನಾವು ಹಿರಿಯರು ಇಟ್ಟಂತ ಹೆಸರಿದೆ. ಆಕಳ ಅಂತಂದ್ರೆ ಆಕಳ ಪರಮಾತ್ಮನ ಸ್ವರೂಪ. ಆಕಳ ಅಂದರೆ ಆ ಪರಮಾತ್ಮ ಸ್ವರೂಪ ಅದ್ರಲ್ಲಿ ನಾವು ಕಾಣಬಹುದು. ಯಾಕಂತಂದರೆ ಪರಿಸರವನ್ನು ಹಾಗೂ ರಕ್ಷಣೆ ಮಾಡುವಂಥದ್ದು, ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ಕಾಪಾಡುವಂಥದ್ದು ಏನಪ್ಪ ಅಂತಂದರೆ ಗಿಡ ಮರಗಳು, ನಂತರ ಕಾಪಾಡುವಂಥದ್ದು ಆಕಳ. ಅದರಿಂದ ಏನಪ್ಪ ಅಂತಂದರೆ ಈ ಪರಿಸರವನ್ನು ಒಂದು ಸ್ವಾಸ್ಥ್ಯವಾಗಿ ಮಾಡುವಂಥ ತಾಕತ್ತು ಇವು ಎರಡರಲ್ಲೈತಿ. ಗಿಡ ಮರಗಳನ್ನು ನಾಟುವಂಥ ಕೆಲಸ ಹಾಗೂ ಗೋಮಾತೆಯನ್ನು ರಕ್ಷಣೆ ಮಾಡುವಂಥ ಕೆಲಸ ಇಲ್ಲಿ ನಾವು ಮಾಡಿದ್ದಾದನೇಪ್ಪ ಅಂತಂದ್ರೆ ನಮ್ಮ ದೇಶ ಏನಪ್ಪ ಅಂತಂದ್ರೆ ಸಂಸ್ಕೃತಿ ನನ್ನ ಏನಪ್ಪ ಆಕಳ ಅಂತಂದ್ರೆ ಅಲ್ಲಿ ನಮ್ಮ ಬಿಟ್ಟಂಥ ತೆನೆಯನ್ನು ಮುರ್ಕೊಂಡು, ನಾವು ಜೋಳ ತೆನೆ ಮುರ್ಕೊಂಡು ವೇಸ್ಟ್ ಆದಂಥ ಸಪ್ಪೆ ಅಂತಂದ್ರೆ ನಮ್ಗೆ ಏನಪ್ಪ ಅಂತಂದ್ರೆ ಅಮೃತವನ್ನು ಕೊಡುವಂಥ ತಾಕತ್ತು ಆಕಳಲ್ಲೈತಿ. ಆಕಳನ್ನು ನಾವು ಏನಪ್ಪ ಅಂತಂದರೆ ನಾವು ರಾಷ್ಟ್ರ ಪ್ರಾಣಿಯಾಗಿ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಏನಪ್ಪ ಹಿರಿಯರು
ಇಂದು ಸಂಘಟನೆ ಮಾಡಿಕೊಂಡು ಹೋರಾಟವನ್ನು ನಡೆಸಿದ್ದೀವಿ. ಯಾಕಂತಂದರೆ ಈ ರಾಷ್ಟ್ರದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಏನಪ್ಪ ಅಂತಂದರೆ ಈಗ ನಾವು ಆಘಾತ ಮಾಡಬೇಕು ಅಂತಂದು ಮನವಿಯನ್ನು ಕೊಡುವಂಥದ್ದು ಪ್ರತಿಯೊಬ್ಬರು ಕೂಡ ತಮ್ಮ ಸಹಿಯನ್ನು ಮಾಡಿ ಅದ್ರ ಜೊತೆಗೆ ಏನಪ್ಪ ಇದು ಬೆಂಬಲವನ್ನು ಸೂಚಿಸಿದ್ದಾರೆ. ಆ ಬೆಂಬಲಕ್ಕೆ ತಕ್ಕಂತೆ ತಾವೆಲ್ಲರೂ ಈ ರಾಜಕೀಯ ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರು ಈ ಒಂದು ಈ ಕಾರ್ಯಕ್ರಮ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ರಾಜಕಾರಣಿಗಳು ಇದನ್ನು ಮುತುವರ್ಜಿ ವಹಿಸಿಕೊಂಡು ಇದನ್ನು ನಮ್ಮ ರಾಷ್ಟ್ರ ಪ್ರಾಣಿ ಆಕಳನ್ನಾಗಿ ಕಚ್ಚಾ ವಸ್ತುಗಳ ಅಂಗಡಿಯೊಂದು ಸುಟ್ಟು ಭಸ್ಮವಾಗಿದೆ. ಕಳೆದ ತಡರಾತ್ರಿ 12 ಗಂಟೆಯ ಸರಿಸುಮಾರಿಗೆ ಈ ದುರ್ಘಟನೆ ಸಂಭವಿಸಿದೆ. ಯಾವುದೇ ಜೀವ ಹಾನಿಯಾಗಿಲ್ಲ, ಆದರೆ ಅಂಗಡಿಯಲ್ಲಿನ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ, ಆದರೂ ಸಹ ಯಾವುದೇ ಉಪಯೋಗವಾಗಿಲ್ಲ. ಬೆಂಕಿಯ ವೇಗದಿಂದ ಅಂಗಡಿಯಲ್ಲಿನ ವಸ್ತುಗಳು ಸುಟ್ಟು ಕರಕಲಾಗಿವೆ. ನಂತರ ಹುಮ್ನಾಬಾದ್ನಿಂದ ಅಗ್ನಿಶಾಮಕ ವಾಹನ ತರಿಸಿ ಬೆಂಕಿ ನಂದಿಸಲು ಅಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಜೊತೆಗೆ ಸ್ಥಳದಲ್ಲಿದ್ದಂತಹ ಯುವಕರು ಸಹ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಬೆಂಕಿ ಹೆಚ್ಚಾಗಿದ್ದ ಕಾರಣ ಅಂಗಡಿಯಲ್ಲಿನ ವಸ್ತುಗಳು ಸುಟ್ಟು ಕರಕಲಾಗಿವೆ. ಇನ್ನು ಇದರಿಂದ ಅಂಗಡಿಯ ಮಾಲೀಕ ಹಮೀದ್ ಸಾಬ್ ಕಂಗೆಟ್ಟಿದ್ದು, ಮೊದಲೇ ಬಡತನ ಜೀವನ ಸಾಗಿಸುತ್ತಿದ್ದೇನೆ, ಆದರೆ ಇದೀಗ ಈ ದುರ್ಘಟನೆಯಿಂದ ನನ್ನ ಜೀವನ ಸಾಗಿಸಲು ತುಂಬಾ ಕಷ್ಟವಾಗ್ತಿದೆ. ಹೀಗಾಗಿ ಶಾಸಕ ಶರಣು ಸಲಗಾರ್, ವಿಜಯ್ ಸಿಂಗ್, ತಾಲೂಕು ಆಡಳಿತ ಹಣಕಾಸಿನ ಸಹಾಯ ಮಾಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಹಮೀದ್ ಸಾಬ್ ಎನ್ನುವವರ ಅಂಗಡಿಗೆ ಬೆಂಕಿ ತಗುಲುತ್ತಿದ್ದಂತೆ ಪಕ್ಕದ ಅಂಗಡಿಗೂ ಕೂಡ ಬೆಂಕಿ ತಗುಲಿದ್ದು ಅಂಗಡಿಯಲ್ಲಿ ನಾನಾ ವಸ್ತುಗಳು ಸಹ ಸುಟ್ಟು ಹೋಗಿವೆ ಎಂದು ತಿಳಿದು ಬಂದಿದೆ. मारो 4 ದಿನಗಳ ಹಿಂದಷ್ಟೇ ಬೀದರ್ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮೋದಿ ವಿಚಾರವಾಗಿ ಖರ್ಗೆ ಅವರ ಹೇಳಿಕೆಯನ್ನು ಖಂಡಿಸಿ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಶಿಶಿ ಹೊಸಳ್ಳಿ ಅವರು ನೀಡಿದ ಹೇಳಿಕೆಯನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಅರಳಿ ಅವರು ಖಂಡಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯಿಂದ ಬಿಜೆಪಿ ನಾಯಕರಿಗೆ ದಿಕ್ಕು ತೋಚದಂತಾಗಿದೆ. ಆದ್ದರಿಂದ ಸುಮ್ಮನೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ರಾಜ್ಯಸಭೆಯ ವಿಪಕ್ಷ ನಾಯಕರು ಹಾಗೂ ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಕೀಳು ಮಟ್ಟದ ಹೇಳಿಕೆಯನ್ನ ನೀಡಿರುವ ಶಿಶಿ ಹೊಸಳ್ಳಿ ಅವರ ವಿರುದ್ಧ ಪೊಲೀಸರು ಸುಮೋಟೋ ಪ್ರಕರಣವನ್ನು ದಾಖಲಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಒಂದು 2 ದಿವಸ ಹಿಂದೆ ಬಿಜೆಪಿಯ ಒಬ್ಬ ಸದಸ್ಯ ಶಶಿ ಹೊಸಳ್ಳಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಮುಖಂಡರು, ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಾಯಿಗೆ ಬಂದಾಗ ಏನಾದ್ರು ಮಾತಾಡಿದ್ದಾರೆ. ಅವರು ಒಂದು ಹಿರಿತನ, ಅವ್ರದೊಂದು ವಯಸ್ಸಿಗಾದರೂ ಅವರು ಏನಂದ್ರೆ ಇದು ಮಾಡಲಿಲ್ಲ. ಇವತ್ತು ಅವ್ರದ್ದು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ರಾಜಕೀಯವಾಗಿ ಎಷ್ಟು ಸೇವೆ ಸಲ್ಲಿಸಿದ್ದಾರೆ, ಅಷ್ಟು ವರ್ಷ ಕೂಡ ಈ ಹುಡುಗಂದು ವಯಸ್ಸಿಲ್ಲ. ಯಾರಿಗಾದರೂ ಮಾತಾಡಬೇಕಾದ್ರೆ ಕನಿಷ್ಠ ಅವರು ತಮ್ಮ ವಯಸ್ಸು, ತಮ್ಮ ಇದು ನೋಡಿಕೊಂಡು ಮಾತಾಡಬೇಕು. ಸಣ್ಣ ಮಕ್ಕಳ ಹಾಗೆ ಏನದಾದ್ರೆ ಒಬ್ಬ ದೊಡ್ಡವರಿಗೆ ಏನಾದ್ರು ಮಾತಾಡಿದ್ದು ಇದು ಸರಿಯಲ್ಲ. ಇದಕ್ಕೇನಾದ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಖಡಾಖಂಡಿತವಾಗಿ ಖಂಡನೆ ಮಾಡ್ತೀವಿ. ಬಿಜೆಪಿಯವರ ಒಂದು ಖರ್ಗೆ ಸಾಹೇಬರ ನಮ್ದು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಅವಾಚ್ಯ ಶಬ್ದ ನಿಂದಿಸಿದ್ದು ನೋಡಿ ನನಗೆ ಬಹಳ ಬೇಸರ ಆಯ್ತು. ಇವರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರಲ್ಲ, ಇವ್ರು ಬಂದು 12 ವರ್ಷ ಆಯ್ತು. ಈಗ 12-13 ವರ್ಷ ಏನ್ ಮಾಡ್ತಾ ಇದ್ದಾರೆ? ಮಂದಿ ಗುಮರಾ ಮಾಡೋದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಎಷ್ಟೇ ಹೇಳಕ್ ಬಯಸ್ತೀನಿ, ಏನು ಬಿಜೆಪಿಯವರು ಏನು ಬೌದ್ಧಿಕ ದಿವಾಳಿತನದಿಂದ ಮಾತಾಡ್ತಾರ ಅದು ಖಂಡನೀಯವಾಗಿದೆ. ಯಾರು ನಮ್ಮ ನಾಯಕರನ್ನ ಬಾಯಿ ಬಂದಂಗೆ ಮಾತಾಡಿ ಅವಮಾನಿಸ್ತಾರೋ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು. ಅವ್ರು ಒಂದು ಗೌರ್ಮೆಂಟ್ ಕೇಸ್ ಬುಕ್ ಮಾಡಲಿಲ್ಲ ಅಂದ್ರೆ ಅವ್ರ ಇತಿಹಾಸದಿಂದ ನೋಡ್ಕೊಂಡು ಅವ್ರಿಗೆ ಬ್ಯಾಕ್ಗ್ರೌಂಡ್ ಎಲ್ಲ ಅರ್ಥ ಮಾಡ್ಕೊಂಡು ಅವ್ರ ಮೇಲೆ ಮಾಡೋ ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ನಾವು ಅವ್ರ ವಿರುದ್ಧ
ಪ್ರಕರಣ ದಾಖಲು ಮಾಡ್ತೀವಿ ಅಂತ ಈ ಮೂಲಕ ಐಪಿಎಲ್ ಪಂದ್ಯಾವಳಿಗಳ ಸಂದರ್ಭದಲ್ಲಿ ಅಕ್ರಮವಾಗಿ ಹೆಚ್ಚಿನ ಬೆಲೆಗೆ ಟಿಕೆಟ್ಗಳನ್ನು ಮಾರಾಟ ಮಾಡುತ್ತಿದ್ದಂತ ಬ್ಲಾಕ್ ಮಾರ್ಕೆಟ್ ದಂಧೆಕೋರರಿಗೆ ಬೆಂಗಳೂರು ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಪೊಲೀಸರು 17 ಪ್ರಕರಣಗಳನ್ನು ದಾಖಲಿಸಿದ್ದು, ಈ ಸಂಬಂಧಪಟ್ಟಂತೆ 24 ಮಂದಿಯನ್ನು ಇದೀಗಲೇ ಬಂಧಿಸಿದ್ದಾರೆ. ಇನ್ನು ಇವರಿಂದ 37 ಐಪಿಎಲ್ ಟಿಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ನಗರದ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 16 ಪ್ರಕರಣಗಳು ದಾಖಲಾಗಿದ್ರೆ, ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ದಾಖಲಾಗಿದೆ. ಕ್ರಿಕೆಟ್ ಪ್ರೇಮಿಗಳ ಆಸೆಯನ್ನು ದುರುಪಯೋಗ ಪಡಿಸಿಕೊಂಡು ಹೆಚ್ಚಿನ ಲಾಭ ಗಳಿಸಲು ಯತ್ನಿಸುತ್ತಿದ್ದಂತಹ ದಂಧೆಕೋರರನ್ನ ಸಿಸಿಬಿ ಅಧಿಕಾರಿಗಳು ಸಹ ದಾಳಿ ನಡೆಸಿ ಬಂಧಿಸಿದ್ದಾರೆ. ಈ ಮೂಲಕ ಐಪಿಎಲ್ ಟಿಕೆಟ್ ಬ್ಲಾಕ್ ಮಾರ್ಕೆಟ್ಗೆ ಕಡಿವಾಣ ಹಾಕುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಉಷ್ಣ ಅಲೆಯಿಂದ ಬೇಸತ್ತಿದ್ದ ಕರಾವಳಿಯಲ್ಲಿಂದು ಗುಡುಗು ಸಹಿತ ಮಳೆಯ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಅದರೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆಯ ಅಬ್ಬರ ಜೋರಾಗಿ ಇರಲಿದ್ದು 6 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಇನ್ನು 2 ರಿಂದ 3 ದಿನಗಳ ಕಾಲ ರಾಜ್ಯದಲ್ಲಿ ಆಲಿಕಲ್ಲು ಮಳೆಯಾಗುವ ಸಂಭವವಿದೆ ಎಂದು ಮುನ್ಸೂಚನೆ ಕೂಡ ನೀಡಲಾಗಿದೆ. ಕರಾವಳಿಯ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಕಳೆದ ಹಲವು ದಿನಗಳಿಂದ ಹೀಟ್ ವೇವ್ ಅಲರ್ಟ್ ಆಗಿತ್ತು. ಇದರ ಜೊತೆಗೆ ಸಾಧಾರಣ ಮಳೆಯೂ ಕೂಡ ಅಲ್ಲಲ್ಲಿ ಕಂಡು ಬರ್ತಿತ್ತು. ಆದರೆ ಇಂದು ಬಿಸಿ ಬಿಸಿಯಾಗಿದ್ದ ಕಡಲ ನಾಡಿನಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಂಭವವಿದೆ ಎಂದು ಇಲಾಖೆ ತಿಳಿಸಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ 40 ರಿಂದ 50 ಕಿಲೋಮೀಟರ್ ವೇಗದ ಗಾಳಿಯ ಜೊತೆಗೆ ಗುಡುಗು ಸಹಿತ ಆಲಿಕಲ್ಲು ಮಳೆ ರಭಸದಿಂದ ಸುರಿಯಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಉಳಿದಂತೆ ಎಲ್ಲೆಡೆ ಶುಷ್ಕ ಹವಾಮಾನ ಇರಲಿದ್ದು, ದಕ್ಷಿಣ ಒಳನಾಡಿನ ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆ ಸೇರಿದಂತೆ ಉಳಿದೆಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೋಲಾರ ಜಿಲ್ಲೆ ಮಲೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಗಾಗಿ 40 ರಿಂದ 50 ಶಾಸಕರು ದೆಹಲಿಗೆ ತೆರಳಲು ಸಿದ್ಧತೆ ನಡೆಸಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಆದರೆ ರಾಜ್ಯದಲ್ಲಿ ಈಗ ಜನ ಎದುರಿಸುತ್ತಿರುವಂತಹ ಕುಡಿಯುವ ನೀರು ಮತ್ತು ಬಿಸಿಲಿನಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಯಾವುದೇ ಚಿಂತನೆ ಇಲ್ಲ ಎಂದು ಕುಮಾರಸ್ವಾಮಿ ಟೀಕಿಸಿದ್ದಾರೆ. ಆಳಂದದ ಹಿರಿಯ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರ ಹೇಳಿಕೆಯನ್ನು ಉಲ್ಲೇಖಿಸಿದ ಕುಮಾರಸ್ವಾಮಿ, ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಲು ₹1 ಕೂಡ ಇಲ್ಲ, ಪಿಡಿಒಗಳು ಲಭ್ಯರಿಲ್ಲ ಎಂದು ಬಿಆರ್ ಪಾಟೀಲ್ ಹೇಳಿಕೊಂಡಿದ್ದಾರೆ. ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಎಂದು ಅವರು ವಿವರಣೆ ನೀಡಿದ್ದಾರೆ. ಇನ್ನು ಮಲ್ಲಿಕಲ್ ಮಳೆಯಿಂದ ದ್ರಾಕ್ಷಿ, ಬಾಳೆ ಮತ್ತು ಮಾವು ಬೆಳೆಗಳು ನಾಶವಾಗಿದ್ದರೂ ಕೂಡ ಯಾರೊಬ್ಬರು ಕೂಡ ಮುಖ್ಯಮಂತ್ರಿಗಳ ಬಳಿ ಪರಿಹಾರ ಕೇಳಿಲ್ಲ ಎಂದು ಕುಮಾರಸ್ವಾಮಿ ದೂರನ್ನು ನೀಡಿದ್ದಾರೆ. ಜನಪ್ರತಿನಿಧಿಗಳು ಜನರ ಕಷ್ಟಗಳ ಬಗ್ಗೆ ಚಿಂತಿಸದೆ ಅಧಿಕಾರದ ಹಿಂದೆ ಓಡಾಡ್ತಿದ್ದಾರೆ ಎಂದು ಡಿ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದರು. ಇವಾಗಿದ್ದು ಇಂದಿನ ಮುಂಜಾನೆ ನ್ಯೂಸ್ ರೌಂಡಪ್ನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ರೌಂಡಪ್ನಲ್ಲಿ. ನಮಸ್ಕಾರಗಳು.